ಸೊ ಹೆಲೋ ಫ್ರೆಂಡ್ಸ್, ನಾವೀಗ ದುಬೈ ಎಕ್ಸ್ಪೋ 2020ಗೆ ಬಂದೀವಿ. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ. ಓಕೆ, ಸೊ ಮೆಟ್ರೋ ಸ್ಟೇಷನಿಂದ ಇಲ್ಲಿ ಹೊರಗೆ ಬಂದಮೇಲೆ ಎಂಟ್ರೆನ್ಸ್ ಐತಿ. ಎಂಟ್ರೆನ್ಸ್ನಾಗ ಇಲ್ಲಿ ಚೆಕಿಂಗ್ ಮಾಡ್ತಾರೆ. ಸೊ ನಿಮ್ಮ ಟಿಕೆಟ್ ಆಮೇಲೆ ನಿಮ್ಮದು ವ್ಯಾಕ್ಸಿನೇಷನ್, 2 ಡೋಸ್ ಆಗಿದ್ದು ವ್ಯಾಕ್ಸಿನೇಷನ್ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ ಅವರಿಗೆ. ಸೊ ಇಲ್ಲಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಒಳಗೆ ಹೋಗೋಣ. ಓಕೆ, ಸೊ ನಾವೀಗ ಒಳಗೆ ಹೋಗಾಗ್ತೀವಿ. ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಇಲ್ಲೆಲ್ಲ ಬ್ಯಾಗ್ಸ್ ಚೆಕ್ ಮಾಡ್ತಾರೆ. ಸೊ ನಮ್ಮ ಬ್ಯಾಗ್ನಾಗ ಏನೇನೈತಿ ಕಂಪ್ಲೀಟ್ ಸ್ಕ್ಯಾನಿಂಗ್ ಆಗ್ತೈತಿ. ಓಕೆ, ಜಸ್ಟ್ ಲೈಕ್ ಇನ್ ಏರ್ಪೋರ್ಟ್ ಯಾವ ಥರ ಚೆಕಿಂಗ್ ಆಗ್ತೈತಿ ಅದೇ ಥರ ಇಲ್ಲಿ ಚೆಕಿಂಗ್ ಮಾಡ್ತಾರೆ. ಸೊ ಚೆಕಿಂಗ್ ಮಾಡಿಸ್ಕೊಂಡು ಬಂದು ನಾವು ಈಗ ಟಿಕೆಟ್. ಓಕೆ, ಅಗೈನ್ ಸ್ಕ್ಯಾನ್ ಮೈ ಟಿಕೆಟ್. ಸೊ ಎಲ್ಲ ನಮ್ಮ ಟಿಕೆಟ್ ಸ್ಕ್ಯಾನ್ ಮಾಡತ್ತಾರೆ ಇವರು. ಓಕೆ, ಸೊ ಇಷ್ಟು ದೊಡ್ಡದಿರೋದ್ರಿಂದ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಅಂದರೂ ಮೇ ಬಿ ಅವ್ರದ್ದು ಏನಾದರೂ ಮ್ಯಾಪ್ ಅದು ಹಾಕಿ ಕೊಟ್ಟಿರ್ಬೋದು ಅವರು. ಸೊ ಲೆಟ್ ಸಿ, ಒಳಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇದು ಇದ್ರದ್ದು ಕಂಪ್ಲೀಟ್ ಎಂಟ್ರೆನ್ಸ್ ಐತಿ. ಇಲ್ಲೇ ನೋಡಿದ್ರಿ ಅಂತಂದ್ರೆ ಇಲ್ಲಿ ಮ್ಯಾಪ್ ಐತಿ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ದ ಮ್ಯಾಪ್ ಐತಿ. ಸೊ ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಸದ್ಯಕ್ಕೆಲ್ಲದೀವಿ. ಸೊ ಗೈಸ್, ನಾವೀಗ ಎಂಟ್ರೆನ್ಸಿಗೆ ಬಂದೀವಿ. ಭಾಳ ಕೆಟ್ಟ ಬಿಸಿಲೈತಿ, ಏನು ಹೇಳ್ಬೇಕು ನಿಮ್ಗೆ. ಸೊ ಲೆಟ್ಸ್ ಗೋ, ಹೋಗೋಣ ನೋಡ್ರಿ. ಬಂದ ಕೂಡಲೇ ಇಮಿಡಿಯೇಟ್ಲಿ ರೈಟ್ ಹ್ಯಾಂಡ್ ಸೈಡ್ನಾಗ ಒಂದು ವಿಸಿಟರ್ ಸೆಂಟರ್ ಐತಿ. ಸೊ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಇಲ್ಲಿಂದ ಕಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲೇ ನಿಮಗೆ ಮ್ಯಾಪ್ಸ್ ಅದು ಸಿಗ್ತಾವೆ. ಸೊ ಒಂದು ಮ್ಯಾಪ್ಸ್ ಬುಕ್ಲೆಟ್ ನೀವು ಎತ್ಕೊಂಡು ಒಳಗೆ ಹೋಗ್ಬೋದು, ಅದನ್ನು ರೆಫರ್ ಮಾಡ್ಕೊಂಡು. So what happens next, you're going to see. ದೊಡ್ಡ ಆರ್ಕಿಟೆಕ್ಚರ್ ಸ್ಟ್ರಕ್ಚರ್, ಕಂಪ್ಲೀಟ್ ಮೆಟಲ್ ಸ್ಟ್ರಕ್ಚರ್ ಮಾಡ್ಯಾರ. ಸೊ ಇದು ಮೋಸ್ಟ್ಲಿ ಎಂಟ್ರನ್ಸ್ ದ ಮೇನ್ ಹಾಲ್, ಆಡಿಟೋರಿಯಂ, ಓಪನ್ ಆಡಿಟೋರಿಯಂ ಇದ್ದಂಗೆ ಐತಿ. ಲೆಟ್ಸ್ ಸಿ, ಯಾಕಂದ್ರೆ ಲೈಟ್ಸ್ ಆಮೇಲೆ ಸ್ಪೀಕರ್ಸ್ ಹಾಕ್ಯಾರ. ಮೋಸ್ಟ್ಲಿ ಈವ್ನಿಂಗ್ಸ್ ಎಲ್ಲ ಶೋಸ್ ಅದು ನಡೀತಿರ್ಬೋದು ಇಲ್ಲೇ. ರೈಟ್ ಹ್ಯಾಂಡ್ ಸೈಡಿಗೆ ಕ್ಯಾಫೆ ಐತಿ. ನಮ್ಮ ಮಿಸ್ಟರ್ ಶೇಕ್ಸ್ ಬರಾಕತ್ತಾರೆ ಇಲ್ಲಿ. ಓಕೆ ಓಕೆ, ಸೊ ನಾವು ಹೇಳ್ದಂಗೆ ಇದು ಓಪನ್ ಆಡಿಟೋರಿಯಂ ಐತಿ. ಸೊ ಇಲ್ಲಿ ಶೋಸ್ ನಡೀತಿರ್ತಾವೆ. ಸೊ ಈವ್ನಿಂಗ್ ಶೋಸಿಗೆ ಅವರು ರೆಡಿ ಮಾಡ್ಕೊಳಕತ್ತಾರ. ಓಕೆ, ಸೊ ಇದು ಕಂಪ್ಲೀಟ್ ಆಡಿಟೋರಿಯಮಿಗೆ ಅವ್ರು ಇಲ್ಲಿಂದ ಮ್ಯಾನೇಜ್ ಮಾಡ್ತಾರೆ. ದಿಸ್ ಇಸ್ ದ ಬ್ಯಾಕ್ ಎಂಡ್ AB ರೂಮ್. ಇಲ್ಲೊಂದೈತಿ, ಆಮೇಲೆ ಇಲ್ಲೊಂದೈತಿ. ಸೊ ಇದೇನೋ ಒಂದು ಪಾತ್ರಗಿತ್ತಿಗತ್ತೆ ಸ್ಟ್ರಕ್ಚರ್ ಐತಿ. ಎದ್ರ ಬಿಲ್ಡಿಂಗ್ ಐತೆ ಗೊತ್ತಿಲ್ಲ. ಒಳಗಂತೂ ಖಾಲಿ ಅನ್ಸತ್ತೈತೇನೋ. ಒಳಗೆ ಹೋಗಿ ನೋಡ್ಬೇಕು ನಾನು. ಸೊ ಇಲ್ಲೊಂದು ಸ್ವಲ್ಪ ಜನ ಲೈನ್ ಹಚ್ಚಾರ. ಎದಕ್ಕೆ ಹಚ್ಚಾರ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಏನಾದರೂ ಶೋ ಇರ್ಬೋದು ಅಥವಾ ಒಳಗೇನೋ ವರ್ಚುವಲ್ ಎಕ್ಸ್ಪೀರಿಯನ್ಸ್ ಇವ್ರು ಕೊಡ್ತಾರೆ ಮೋಸ್ಟ್ಲಿ. ಸೊ ಎಂಟ್ರೆನ್ಸ್ ಇಲ್ಲಿಂತ್ರನೇ ಇರ್ಬೋದು. ಸೊ ಇದು
ಯು ಎ ಇ ಪ್ಯಾವಿಲಿಯನ್ ಐತಿ. ಸೊ ಯು ಎ ಇ ಪ್ಯಾವಿಲಿಯನ್ಗೆ ಕ್ಯೂ ಹಚ್ಚಿರ್ತಾರೆ, ಯಾಕಂದ್ರೆ ವಿಸಿಟರ್ಸ್ ಈ ಕ್ಯೂಲಿಂದ ಹೋಗಬೇಕಾಗುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡ್ಬೇಕಂತಂದ್ರೆ ಇದನ್ನು ಕ್ಯೂ ಆರ್ ಕೋಡ್ ಏನೈತಿ ಅದನ್ನು ಸ್ಕ್ಯಾನ್ ಮಾಡಿ ನೀವು ಕ್ಯೂವನ್ನು ಬೈಪಾಸ್ ಮಾಡ್ಬೋದು. ಸೊ ದಿಸ್ ಇಸ್ ದ ಕ್ಯೂ ಆರ್ ಕೋಡ್. ಆ್ಯಪ್ ಡೌನ್ಲೋಡ್ ಮಾಡಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿರಿ, ಆಮೇಲೆ ಕ್ಯೂವನ್ನು ಬೈಪಾಸ್ ಮಾಡಿ ಡೈರೆಕ್ಟ್ಲಿ ಒಳಗೆ ಹೋಗ್ಬೋದು. ಓಕೆ, ಸೊ ಇದು ಪಪ್ಪುವಾ ನ್ಯೂ ಗಿನಿಯಾದ ಪ್ಯಾವಿಲಿಯನ್ ಐತಿ. ಸೊ ಅವರು ಏನೇನು ಮಟೀರಿಯಲ್ಸ್, ಅವರು ಅಥೆಂಟಿಕ್ ಅವ್ರ ಕಂಟ್ರಿದು ಏನೇನು ಆರ್ಟ್ ಐತಿ ಅಥವಾ ಟೆಕ್ನಾಲಜಿ ಐತಿ ಅದನ್ನೆಲ್ಲ ಇವರು ಡಿಸ್ಪ್ಲೇ ಮಾಡಿರ್ತಾರೆ ಇಲ್ಲಿ. ಸೊ ಇವರು ಪ್ರಾಡಕ್ಟ್ಸ್ ಅದಾವ. ಕೋಕೋನಟ್ ಆಯಿಲ್, ಬಾಡಿ ಮಾಯ್ಶ್ಚರೈಸರ್, ಬಾಡಿ ವಾಶ್, ಸ್ಕ್ರಬ್, ಇದೆಲ್ಲ ಪಪ್ಪುವಾ ನ್ಯೂ ಗಿನಿಯಾ ಇದ್ರೊಳಗೆ ಬರ್ತೈತಿ. ಸೊ ಮೋಸ್ಟ್ಲಿ ಮೊಸಳಿ ಭಾಳ ಇದ್ದಂಗೆ ಅದಾವೆ ಇವ್ರ ಕಂಟ್ರಿನಾಗ. ಸೊ ಅದಕ್ಕೆಲ್ಲ ಕಡೆ ನಿಮಗೆ ಮೊಸಳಿ ನೋಡೋಕೆ ಸಿಗ್ತೈತಿ. ಸಿ ಓಕೆ, ಓಕೆ. ಸೊ ಟು ಬಿ ಫ್ರ್ಯಾಂಕ್ ಅಷ್ಟೇನು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಸೊ ಐ ಆಮ್ ಗೆಟಿಂಗ್ ಔಟ್ ಆಫ್ ಹಿಯರ್. ಓಕೆ, ಫಿಶ್ ನೆಕ್ಸ್ಟ್ ಯಾವುದೈತಿ ನೋಡೋಣ ಬರ್ರಿ. ಸೊ ಸೊ ಇಲ್ಲಿರೋದು ಬಾಂಗ್ಲಾದೇಶ್ ಆ್ಯಂಡ್ ಇಲ್ಲೇ ಗಬಾನ್. ಸೊ ಗಬಾನ್ನಾಗ ಏನೈತೆ ನೋಡೋಣ ಬರ್ರಿ. ಬಾಂಗ್ಲಾದೇಶ್ ಅಂತೂ ನಮಗೆ ಗೊತ್ತೈತಿ, ನಮ್ಮ ಮಗ್ಳು ಅದಾರ ಅವರು. ಸೊ ಯಾರು ಮಗ್ಳಿರ್ತಾರೆ, ಆಮೇಲೆ ಯಾರು ನಮ್ಮ ಕ್ಲೋಸ್ ಇರ್ತಾರೆ ಅವ್ರಿಗೆ ನಮ್ಗೆ ವ್ಯಾಲ್ಯೂ ಇರೋಂಗಿಲ್ಲ. ಸೊ ಅದಕ್ಕೆ ಬಾಂಗ್ಲಾದೇಶ್ ಪ್ಯಾವಿಲಿಯನ್ನಾಗ ನಾ ಏನು ಹೋಗಂಗಿಲ್ಲ. ಸಾರಿ ಫಾರ್ ದ್ಯಾಟ್. Okay, so let's get in. ಸೊ ಇಲ್ಲಿದ ಮ್ಯೂಸಿಕ್ ಆಮೇಲೆ ಇವರೆಲ್ಲ ಹಚ್ಚಿದ್ದು ನೋಡಿದ್ರೆ ಇವ್ರದ್ದು ಟ್ರೈಬಲ್ ಹಿಸ್ಟ್ರಿ ಆಮೇಲೆ ಟ್ರೈಬಲ್ ಇದು ಭಾಳ ಅನ್ನಿಸ್ತೈತಿ ಇವ್ರದ್ದು. ಎಲ್ಲ ಕಾಡು ಮನುಷ್ಯರು ಅದಾರ ಇಲ್ಲಿ. ಪ್ರಾಣಿ ಐತಿ. ಓಕೆ, ಜಂಗಲ್. ಸೊ ಇಲ್ಲೆಲ್ಲ ಅವ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರ ಅಬೌಟ್ ಡಿಫ್ರೆಂಟ್ ಗಬಾನ್ ಸ್ಪೆಷಲ್ ಎಕನಾಮಿಕ್ ಝೋನ್. ಸೊ ಬಿಸ್ನೆಸ್ಸಿಗೆ ಏನೇನು ಬಿಸ್ನೆಸ್ ಅಪಾರ್ಚುನಿಟೀಸ್ ಅದಾವ ಅದ್ರ ಬಗ್ಗೆನೂ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಓಕೆ, ಮೈನ್ಸ್, ಮ್ಯಾಂಗನೀಸ್ ಪ್ರೊಡಕ್ಷನ್ ಮಾಡ್ತಾರೆ ಇವರು. ಸೊ ಮತ್ತೇನೈತಿ, ವುಡ್, ಆಮೇಲೆ ಎನರ್ಜಿ. ಓಕೆ, ಸೊ ಪ್ರಾಜೆಕ್ಟ್ಸ್, ಎನರ್ಜಿ ಪ್ರೊಡ್ಯೂಸಿಂಗ್ ಪ್ರಾಜೆಕ್ಟ್ಸ್ ಇವ್ರ ಕಡೆ ಅದಾವು. ಸೊ ಇವ್ರ ಹತ್ರ ಬೀಚ್, ಗಬಾನ್ನಾಗ ಬೀಚ್ನು ಭಾಳ ಅದಾವು. ಸೊ ಇವ್ರು ಇದನ್ನು ಕ್ರಿಯೇಟ್ ಮಾಡ್ಯಾರ. ನೈಸ್. ಸೊ ಇದು ವುಡನ್ ಕ್ರಾಫ್ಟ್ಸ್ ಅದಾವು ಸ್ವಲ್ಪ ಇಲ್ಲೇ ಕುಂದ್ರಾಕ್. ಆಮೇಲೆ ಸಮ್ ಹ್ಯಾಂಡಿಕ್ರಾಫ್ಟ್ಸ್, ಶೋ ಪೀಸಸ್. ನಾನೇನು ಶೋ ಪೀಸ್ ಐತಿ. ಓಕೆ, ಸೊ ವುಡನ್ ಕ್ರಾಫ್ಟ್ ಇವ್ರದ್ದು ಭಾಳ ಚಲೋ ಐತಿ. ಅದಕ್ಕಂದ್ರೆ ಮೋಸ್ಟ್ಲಿ ಕಾಡು ಭಾಳ ಐತಿ ಇವ್ರ ಕಂಟ್ರಿ ಒಳಗೆ. ಸೊ
ಪ್ರಾಡಕ್ಟ್ಸ್ ಭಾಳ ಚಲೋ ಅದಾವು. ಸೊ ದೀಸ್ ಆರ್ ಆಲ್ okay. So let's exit. Okay, so ಈ ಕಡೆ ಹೋಗೋಣ. Let's go this side. ಓಕೆ, ಸೊ ಒಂದೊಂದು ಬ್ಲಾಕ್ಸ್ ಇವ್ರಿಗೆ ಕೊಟ್ಟಾರ ಒಂದೊಂದು ಪ್ಯಾವಿಲಿಯನಿಗೆ. ಸೊ ಭಾಳ ಸಣ್ಣ ಅದಾವೆ, ಅಷ್ಟೇನು ಭಾಳ ದೊಡ್ಡ ಇಲ್ಲ. ಓಕೆ, ಕಂಟ್ರೀಸ್ನು ಭಾಳ ಸಣ್ಣ ಅದಾವರು. ಸೊ ಹುಡುಗರು ಏನು ಮಾಡಾಕತ್ತಾರ, ಡರ್ಟಿ ಕಿಡ್ಸ್. ಓಕೆ, ಸೊ ಇದು ಕ್ಯಾಫೆ ಐತಿ. ಸದ್ಯಕ್ಕಂತೂ ನಂಗೇನು ಕುಡಿಯೋದು ತಿನ್ನೋದಿಲ್ಲ. ಸೊ ಲೆಟ್ಸ್ ಮೂವ್ ಅಹೆಡ್. ಓಕೆ, ಸೊ ನಾ ಅವರಿಗೆ ಇಂಡಿಯಾ ಪ್ಯಾವಿಲಿಯನ್ ಕೇಳೀನಿ, ಬಿಕಾಸ್ ನಂಗೆ ಇಂಡಿಯಾ ಪ್ಯಾವಿಲಿಯನ್ನಾಗ ಏನೇನೈತಿ ಅದನ್ನು ನೋಡಿದ್ರೆ ಭಾಳ ಇಂಟ್ರೆಸ್ಟ್ ಐತಿ. ಸೊ ಲೆಟ್ಸ್ ಸಿ. ಸೊ ಇವೆಲ್ಲ ಹೆಂಗೆ ಸಣ್ಣ ಸಣ್ಣ ಕಂಟ್ರೀಸ್ದು ಪ್ಯಾವಿಲಿಯನ್ಸ್ ಅದಾವು, ಸ್ವಲ್ಪ ಸಣ್ಣ ಅದಾವು ಸೈಜಸ್ನಾಗ. ಹಂಗೆ ನಾವು ಜರ್ಮನಿ ನೋಡಿದ್ವಿ ಅಂತಂದ್ರೆ ಭಾಳ ದೊಡ್ಡದೈತಿ. ಸೊ ಕ್ಯಾಂಪಸ್ ಜರ್ಮನಿ, ಆಮೇಲೆ ಕ್ಯೂನು ಜಾಸ್ತಿ ಐತಿ. ಸೊ ಎಲ್ಲರೂ ಫೇಮಸ್, ಆಮೇಲೆ ದೊಡ್ಡ ಕಂಟ್ರೀಸ್ನಾಗ ಭಾಳ ಇಂಟ್ರೆಸ್ಟೆಡ್ ಇರ್ತಾರೆ. ಹೀಗಾಗಿ ಸಣ್ಣ ಕಂಟ್ರೀಸ್ ಎಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಡ್ತೀವಿ ನಾವು. ಆದ್ರೆ ಬಿಸ್ನೆಸ್ಸಿಗೆ ಅಲ್ಲೇ ಅಪರ್ಚುನಿಟೀಸ್ ಜಾಸ್ತಿ ಇರ್ತಾವೆ. ಸೊ ಮಂದಿ ಎಲ್ಲಿ ಜಾಸ್ತಿ ಮುಕ್ಕಾಗತ್ತಾರ ಅಲ್ಲಿ ಮುಕ್ಕಲಾರ್ದು ಸ್ವಲ್ಪ ಹೊಸ ಅಪರ್ಚುನಿಟೀಸ್ ಟ್ಯಾಪ್ ಮಾಡ್ಬೇಕಂದ್ರೆ ಯಾರೆಲ್ಲಿ ಹೋಗಾಕತ್ತಿಲ್ಲ ಅಲ್ಲಿ ಹೋಗ್ಬೇಕು ನಾವು. ಓಕೆ, ಸೊ ಅದಕ್ಕೆ ನಾ ಇಂಡಿಯಾಗೆ ಹೋಗಾಕತ್ತೀನಿ ಅಂತೇನಿಲ್ಲ. ಸೊ ಫಸ್ಟ್ ಇಂಡಿಯಾ ಪ್ಯಾವಿಲಿಯನ್ ನೋಡಿ ನೆಕ್ಸ್ಟ್ ಉಳ್ಕೋದೆಲ್ಲ ನಾವು ಸ್ವಲ್ಪ ಡಿಸ್ಕವರ್ ಮಾಡೋಣ. ಓಕೆ ಓಕೆ, ಸೊ ಇಲ್ಲೇನೋ ಒಂದು ಸ್ಟೋರ್ ಕಾಣಕತ್ತೈತಿ. ಲೆಟ್ಸ್ ಸಿ. ಖಲೀಫಾ ಬಿನ್ ಝಾಯದ್ ಅಲ್ ನಹ್ಯಾನ್ ಫೌಂಡೇಶನ್. ಓಕೆ, ಸೊ ಮೋಸ್ಟ್ಲಿ ಎನ್ ಜಿ ಒ ಇದ್ದಂಗೆ ಐತಿ. ಅವರು ಸೈಕಲ್ಸ್ ಅದಾವೆ. ಸೊ ನಿಮಗೆ ಏರಿಯಾ ದೊಡ್ಡದಿರೋದ್ರಿಂದ ನಡ್ಕೊತ ಬ್ಯಾಡಾಗಿತ್ತಂತಂದ್ರೆ ಸೈಕಲ್ಸ್ ಯೂಸ್ ಮಾಡ್ಬೋದು. ಓಕೆ, ಮಿನಿಸ್ಟ್ರಿ ಆಫ್ ಕಮ್ಯುನಿಟಿ ಡೆವಲಪ್ಮೆಂಟ್, ಖಲೀಫಾ ಬಿನ್ ಝಾಯದ್ ಅಲ್ ನಹ್ಯಾನ್ ಫೌಂಡೇಶನ್. ಓಕೆ, ಸೊ ಇವರೆಲ್ಲ ಪರ್ಫ್ಯೂಮ್ಸ್, ಡ್ರೆಸ್ಸಸ್ ಅದೆಲ್ಲ ಮಾರಾಕತ್ತಾರ. ಸೊ ಇದೊಂದು ಯಾವುದೋ ಬಿಲ್ಡಿಂಗ್, ಚಲೋ ಬಿಲ್ಡಿಂಗ್ ಕಾಣತೈತೆ ನೋಡ್ರಿ. ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ. ನೈಸ್. ಸೊ ಇವ್ರ ಬಿಲ್ಡಿಂಗ್ನು ಚಂದ ಕಾಣತೈತಿ ಭಾಳ. ಲೆಟ್ಸ್ ಸಿ ವಾಟ್ಸ್ ಇನ್ಸೈಡ್. ಇಲ್ಲೊಂದು ಸಣ್ಣ ಸ್ಟೋರ್ ಐತಿ. ಲೆಟ್ಸ್ ಸಿ ಏನೇನೈತಿ. ಓಕೆ, books, diaries, bottles, some dolls, keychains, caps, ಇವೆಲ್ಲ ಸಿಗ್ತಾವಿಲ್ಲ. ಅನ್ನೆಸೆಸರಿ ಸ್ಟಫ್. ಒಂದು ಇಂಟ್ರೆಸ್ಟಿಂಗ್ ರೋಬೋಟ್ ನಿಮಗೆ ನೋಡೋಕೆ ಸಿಗ್ತೈತಿ. ಓಕೆ, ಸೊ ಇದು ಆಟೋಮೆಟಿಕ್ಲಿ ಹೋಗ್ತಿರ್ತೈತಿ. ಆಮೇಲೆ ಸಪೋಸ್ ನೀವು ನಡು ಬಂದ್ರಿ ಅಂತಂದ್ರೆ ಸ್ಟಾಪ್ ಆಗುತ್ತಾನ. ಫುಡ್ ಡೆಲಿವರಿ ಇನ್ ಪ್ರೋಗ್ರೆಸ್. ಓಕೆ, ಅಂದ್ರೆ ಅದು ಯಾರಿಗೋ ಫುಡ್ ಡೆಲಿವರ್ ಮಾಡಕ್ಕೆ ಹೊಂಟೈತಿ. ಸೊ ನಾವು ನಡಿ ಬಂದಿದ್ದಕ್ಕೆ ಇಟ್ ಹ್ಯಾಸ್ ಟೋಲ್ಡ್ ಮೀ ದ್ಯಾಟ್ ಫುಡ್ ಡೆಲಿವರ್ ಮಾಡಕ್ಕೆ ನಾವು ಹೊಂಟೀನಿ, ಸೊ ಪ್ಲೀಸ್ ಮೂವ್ ಅಂತೇಳಿ. ಸೊ ಇಟ್ಸ್ ನೈಸ್. ಓಕೆ, ಏನಂತ ಕೇಳ್ರಿ. ನಾವು ಮೊದಲು ಬಂದೀವಿ ಅಂತಂದ್ರೆ ನಿಂತ್ಬಿಡ್ತೈತಿ. ಸೊ ದೂರ ಸರ್ದ್ವಿ ಅಂತಂದ್ರೆ ಮತ್ತೆ ಹೋಗುತ್ತೆ. ಹೋಪ್ಫುಲಿ ಹೋಗಾಕತ್ತಿಲ್ಲ. ಓಕೆ, ಇಲ್ಲೊಂದು ಚಂದ ಒಂದು ಕ್ಯಾಫೆ ಐತಿ, ಸ್ಯಾಡಲ್ ಅಂತೇಳಿ. ಲೆಟ್ಸ್ ಇಲ್ಲಿ ಏನು ಸಿಗ್ತೈತಿ. ಓಕೆ, ಸೊ ನಾವೀಗ ಕಜಾಕಿಸ್ತಾನ್ ಪ್ಯಾವಿಲಿಯನಿಗೆ ಬಂದೀವಿ. ಇಲ್ಲೊಂದು ಮಸ್ತ್ ಮ್ಯೂಸಿಕ್ ನಮಗೆ ಕೇಳಕ್ಕೆ ಸಿಗತೈತಿ. ಸೊ ಲೆಟ್ಸ್ ಸಿ ಏನೇ. ನೈಸ್.
ಬ್ಯೂಟಿಫುಲ್. ಓಕೆ, ಸೊ ಇವ್ರೇನೋ ಒಂದು ಶೋ ತೋರ್ಸತ್ತಾರ. ಇಟ್ಸ್ ಡ್ಯಾನ್ಸ್. ಬಿಸಿಲಾಗ ಏನು ಡ್ಯಾನ್ಸ್ ಮಾಡ್ತಾರಂತ ಇವರು. ಯಾಕೆ ಬೇಕವ ಬಿಸಿಲಾಗ ಡ್ಯಾನ್ಸ್ ಮಾಡೋದು? ನನಗೆ ಇಲ್ಲಿ ನಿಂತ್ರ ಬೆವರು ಬರಾಕತ್ತೈತಿ, ಇವರಿಗೆ ಡ್ಯಾನ್ಸ್ ಮಾಡೋಕ್ಕಂತೂ ಬೆವರು ಬರಾಕತ್ತೈತಿ. ಏನು ಟೆಕ್ನಾಲಜಿ ಅಂತ. ಸೊ ಇದು ಡಿ ಪಿ ವರ್ಲ್ಡ್ ಪ್ಯಾವಿಲಿಯನ್ ಐತಿ. ಡಿ ಪಿ ವರ್ಲ್ಡ್ದವ್ರು ಮೋಸ್ಟ್ಲಿ ಪೋರ್ಟ್ಸ್, ಆಮೇಲೆ ಏವಿಯೇಷನ್ನಾಗಿರ್ಬೋದು, ಮೋಸ್ಟ್ಲಿ ಕಾರ್ಗೋ ಇದ್ರು ಆಗಿರ್ಬೋದು. ಸೊ ಅದರದೆಲ್ಲ ಇವರು ತೋರ್ಸಾಕತ್ತಾರ. ಫ್ರಮ್ ಹಿಯರ್ ಯಾ ಕಂಟಿನ್ಯೂ ಮತ್ತು ಸುಳ್ಳು ಹೇಳ್ತಾವ ಕರೆದು. ಓಕೆ, ಸೊ ಮ್ಯಾಲಿಂತ್ರ ಒಂದು ಚಲೋ ವ್ಯೂ ಸಿಗ್ಬೋದು ಅಂತೇಳಿ ನಾ ಇಲ್ಲಿ ಬಂದೀನಿ. ಇದೇನು ಅಂತ ಪರಿ. ಓಕೆ, ಸೊ ಡಿ ಪಿ ವರ್ಲ್ಡ್ದವ್ರದ್ದು ಒಳಗೆ ಪ್ಯಾವಿಲಿಯನ್ ಹಿಂಗೈತಿ. ಆಮೇಲೆ ದಿಸ್ ಈಸ್ ಅವರ್ ಕಂಟೈನರ್ OC. ಸೊ ಇದು ರಿಲೇಟೆಡ್ ಟು ನಮ್ಮ ಬಿಸ್ನೆಸ್ ಐತಿ. ಸೊ ಅದಾಗ ಐ ಹ್ಯಾಡ್ ಟು ಶೂಟ್ ದಿಸ್. ಇದೇ ಹಳೆ ಕಾಲದಾಗ ಈ ಥರ ಅವ್ರು ಮಾಡ್ತಿದ್ರು. ಸೊ ಅದಾನಿ ಪೋರ್ಟ್ಸ್ ಜೊತೆ ಡಿ ಪಿ ವರ್ಲ್ಡ್ನು ಪೋರ್ಟ್ಸ್ ಮ್ಯಾನೇಜ್ ಮಾಡ್ತಾರೆ. ಸೊ ಇಂಡಿಯಾ ಒಳಗೂ ಭಾಳಷ್ಟು ಪೋರ್ಟ್ಸ್ ಇವರು ಮ್ಯಾನೇಜ್ ಮಾಡೋಕ್ಕೆ ತೊಗೊಳಕತ್ತಾರ. ಹಿಯರ್ ಇನ್ ಚೈನಾ, ಆಮೇಲೆ ದುಬೈ, ಆಮೇಲೆ ಭಾಳಷ್ಟು ಕಂಟ್ರೀಸ್ನಾಗ ಇವ್ರು ಆಲ್ರೆಡಿ ಚಲೋ ಸರ್ವಿಸ್ ಕೊಡಾಕತ್ತಾರ. ಓಕೆ, ಸೊ ದಿಸ್ ಈಸ್ ಸಮಥಿಂಗ್ ಫ್ಯೂಚರಿಸ್ಟಿಕ್ ಏರ್ ಬಲೂನ್ ಆಗಿ. ಸೊ ಈ ಥರ ಇದೊಂದು ಕಾನ್ಸೆಪ್ಟ್ ಮಾಡಿ ತೋರಿಸಾಕತ್ತಾರ. ಸೊ ಕೆಳಗೂ ಏನೋ ಹೈ-ಫೈ ಫ್ಯೂಚರಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಕೊಡಾಕತ್ತಾರ ಮಂದಿಗೆ. ಐ ಥಿಂಕ್ ಇಟ್ಸ್ ದ ಬಿಗ್ಗೆಸ್ಟ್ TV screen. ಸೊ ಡಿ ಪಿ ವರ್ಲ್ಡ್ದವ್ರದ್ದು ಮೊಬಿಲಿಟಿ ಗ್ಯಾಲರಿ ಐತಿಲ್ಲ. ಅದು ಏನಾಯ್ತು ನೋಡಂಬರಿ. Okay, touch and drag to play. Carry ಗೊತ್ತಿರುತ್ತೆ. Okay, so ಇದನ್ನ ನೀರು ಬೀಳಾಕತೈತಿ. Wow, this is nice. So complete ಬೇರೆ ಬೇರೆ ಪ್ಯಾಟರ್ನ್ಸ್ನಾಗ ನೀರು ಬೀಳಾಕತೈತಿ. So it looks awesome. ಕೆಳಗೆ ಹೋಗಿ ನೋಡೋಣ ಬರ್ರಿ. وتحدث التغيير وتسبب تحولات في الاقتصاد وتساعدنا على النمو لتنشئ أجيال جديدة. إنها قوة التدفق. ಫೈನಲಿ ನಾವು ನಮ್ಮ ಭಾರತ್
ಪ್ಯಾವಿಲಿಯನಿಗೆ ಬಂದೀವಿ. ಇಷ್ಟು ದೊಡ್ಡ ಕ್ಯೂ ಐತಿ. ಅಫ್ಕೋರ್ಸ್ ಇಂಡಿಯಾ ಇಸ್ ಗ್ರೇಟ್. ಸೊ ಲೆಟ್ಸ್ ಸಿ ಒಳಗೆ ಏನೈತೆ ಅಂತೇಳಿ. ओके, तो ये है हमारा इंडियन पैविलियन. नमस्ते. ये तो पूरा ब्रह्मांड दिखा दिया है. सेटेलाइट से शुरू किया है इन्होंने अपना टेक्नोलॉजी. ऑफ कोर्स सेटेलाइट में काफ़ी आगे हम गए हैं. ओके, एंड देन आगे अपना आता है स्पेस शटल जो चांद पे उतरा था. तो ये सैटेलाइट के लैंडिंग के बारे में बोल रहे हैं. जो भी लैंडिंग हुआ था हमारे सैटेलाइट, तो तब क्या क्या हुआ था उसकी स्टोरी बता रहे हैं. ओके, यहाँ पे थोड़ा बहुत हमारे यहाँ नेचर दिखाया गया है और हमारे योगा करने वाले. योगा इज़ वन ऑफ द. हेलो, नमस्ते. काफ़ी ठंडा फील हो रहा है यहाँ पे. काश इंडिया में भी इतना ठंडा होता तो काफ़ी अच्छा रहता. तो यहाँ पे ये ग्रीन हाउस गार्डन है, हर्ब्स ऑफ इंडिया. तो हमारे इंडिया के जो भी हर्ब्स हैं जैसे कि मिंट, यूकलिप्टस और करी लीव्स, ऐसे बहुत सारे अलग अलग हर्ब्स के बारे में इधर दिखाया गया है. एंड देन यहाँ से ऊपर जा रहे हैं. गोइंग अप. तो ऊपर क्या है देखते हैं. शायद स्पोर्ट्स का कुछ रहेगा. ओके, तो ये हमारा डिफरेंट काइंड्स ऑफ डांस कल्चर उसके बारे में है. ಸೊ ಇದು ನಮ್ಮ ಬೇರೆ ಬೇರೆ ಕಲ್ಚರ್. ಆಮೇಲೆ ಓಕೆ, ನಮ್ಮ ತಾಜ್ ಮಹಲ್ ಇದೆ. ಬೇರೆ ಬೇರೆ ಸ್ಟೇಟ್ಸ್ದೆಲ್ಲ ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ಸ್ ಯಾವ್ದಾವು ಅವೆಲ್ಲ ಇಲ್ಲಿ ಹಾಕ್ಯಾರ. ಹಿಂಗೆ ಮ್ಯಾಲೆ ಹೋಗೋದೈತೆ ಮತ್ತೆ. ಸೊ ಕಮಿಂಗ್ ಟು ಟೆಕ್ನಾಲಜಿ ಆ್ಯಂಡ್ ಬಿಸ್ನೆಸ್, Indian Business Department for Promotion of Industry and Internal Trade ಇವ್ರದ್ದೆಲ್ಲ ಇಲ್ಲಿ ಡಿಸ್ಪ್ಲೇ ಐತಿ. ಸೊ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಇದು ಮ್ಯಾಲೆ ನೋಡ್ಬೋದು. ಭಾಳ ಚಂದ ಅವರು ಸಸ್ಪೆಂಡ್ ಮಾಡ್ಯಾರ ಫ್ಯಾಕ್ಟ್ರೀಸ್, ಸಾರಿ ಬಿಲ್ಡಿಂಗ್ಸ್ ಅದೆಲ್ಲ. ಮೋದಿ ಸಾಹೇಬ್ರಂತೂ ಇರಲೇಬೇಕು. ಸೊ ನಮ್ಮ ಇಂಡಿಯಾ ಏನೇನು ಪ್ರಮೋಟ್ ಮಾಡ್ತಾಯಿದೆ: ರಿನ್ಯೂಯಬಲ್ ಎನರ್ಜಿ, ಫಾರ್ಮಾ, ಏವಿಯೇಷನ್, ಟಾಯ್ಸ್, ಕೆಮಿಕಲ್ಸ್, ಟೆಕ್ಸ್ಟೈಲ್ಸ್, ಡಿಫೆನ್ಸ್, ಟೆಲಿಕಾಮ್, ಅಗ್ರಿಕಲ್ಚರ್, ಎಲೆಕ್ಟ್ರಾನಿಕ್ ವೆಹಿಕಲ್ಸ್, IT, BPM, leather, tourism and automobile components. Great. ಸೊ ಇಲ್ಲೆಲ್ಲ ಬೇರೆ ಬೇರೆ ಸ್ಟೋರೀಸ್ ಇವರು ಡಿಸ್ಪ್ಲೇ ಮಾಡ್ಯಾರ. ಸೊ ಬೇರೆ ಬೇರೆ ಸ್ಟೋರೀಸ್ ಎಲ್ಲ ನಾವಿಲ್ಲಿ ಕೇಳ್ಬೋದು. ಅಬೌಟ್ ಗೋವಾ, ಬೇರೆ ಬೇರೆ ರೀಜನ್ದಿಲ್ಲೇ ಸ್ಟೋರೀಸ್ ಎಲ್ಲ ನಾವು ಕೇಳಕ್ಕೆ ಫೆಸಿಲಿಟಿ ಮಾಡಿಟ್ಟಾರ. ಸೊ ನಾವು ಕಿವಿಗೆ ಹಾಕೊಂಡು ಸ್ಪೀಕರ್ಸ್ ಎಲ್ಲ ಕಿವಿಗೆ ಹಾಕೊಂಡು ನಾವು ಕೇಳ್ಕೊಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಏನೈತಿ. ಓ, ಈ ಬೋರ್ಡ್ ಸ್ಕ್ರೀನ್ ಹೆಂಗೆ ಮಾಡೋದು ನೋಡಿ. ದಿಸ್ ಈಸ್ ನೈಸ್. ಓಕೆ, ಸೊ ಎಕ್ಸ್ಟ್ರಾರ್ಡಿನರಿ ರೀಜನ್ ಫಾರ್ ಎಕ್ಸ್ಟ್ರಾರ್ಡಿನರಿ ನೇಷನ್. ನಮ್ಮ ಇಂಡಸ್ಟ್ರೀಸ್ ಏನೇನು ಅದಾವು ಅದ್ರ ಬಗ್ಗೆ ಇಲ್ಲೇ ಸ್ವಲ್ಪ ಡಿಸ್ಪ್ಲೇ ಮಾಡ್ಯಾರ.
ಸೊ ವೇದಾಂತ ಇಂಡಸ್ಟ್ರೀಸ್, ಆಮೇಲೆ ವಿನಿಂಗ್ ದ ನ್ಯೂ ಇಂಡಿಯಾ, ITC ಗೋಲ್ಡ್ ಇಂಡಿಯನ್ ಬ್ರ್ಯಾಂಡ್ಸ್, ಅದಾನಿ ಪೋರ್ಟ್ಸ್. ಸೊ ಇಲ್ಲೆಲ್ಲ ಓಕೆ. ಸೊ ಈ ಕಡೆ ನಂತರ ನಾವು ಕೆಳಗೆ ಹೋಗ್ಬೇಕೀಗ. ಹಿಂದೂಜಾ ಗ್ರೂಪ್, ಲಾರ್ಸನ್ ಅಂಡ್ ಟಾಬ್ರೋ, L&T. ಸೊ ಇವರೆಲ್ಲ ಇದ್ದಾರೆ. ಇಲ್ಲಿ ಕೆಳಗೆ ಬಂದಮೇಲೆ ಲಾಂಚ್ ವೆಹಿಕಲ್ಸ್, ನಮ್ಮ ರಾಕೆಟ್, ಸ್ಯಾಟಲೈಟ್ಸ್, ಆಮೇಲೆ ಚಂದ್ರಯಾನ್ 1 and 2 ಇದ್ರ ಬಗ್ಗೆ ಇಲ್ಲಿ ಡಿಸ್ಪ್ಲೇ ಮಾಡ್ಯಾರ. ಸೊ ಇದೆಲ್ಲ ಮೋಸ್ಟ್ಲಿ ಏವಿಯೇಷನ್ ಆ್ಯಂಡ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಏನೇನು ನಮ್ಮ ಕಂಟ್ರಿ ಒಳಗೆ ನಡೀತಾವೆ ಅದ್ರ ಬಗ್ಗೆ ಇಲ್ಲೇ ತೋರಿಸಿ. ಸೊ ಈ ಸೆಕ್ಷನ್ನಾಗ ಸೊ ನೀವು ಬೇಕಂತಂದ್ರೆ ಇನ್ನೂ ಜಾಸ್ತಿ ನಾಲೆಜ್ ನಿಮಗೆ ಬೇಕಾಗಿತ್ತಂತಂದ್ರೆ ಅವ್ರ ಪ್ಯಾವಿಲಿಯನ್ನಾಗ ಯಾರು ಇರ್ತಾರೋ ಅವ್ರ ಜೋಡಿ ಕುಂತು ನೀವು ಅವ್ರ ಕಡೆಂತ್ರ ಡೀಟೇಲ್ಸ್ ಇನ್ನೂ ಮ್ಯಾಕ್ಸಿಮಮ್ ಕಲೆಕ್ಟ್ ಮಾಡ್ಕೋಬಹುದು. ಓಕೆ. ಇನ್ವೆಸ್ಟ್ ಇನ್ ಕರ್ನಾಟಕ, ಎಸ್, ಅ ಗ್ರೀನರ್ ಫ್ಯೂಚರ್, ಅ ಬೆಟರ್ ವರ್ಲ್ಡ್. ನಮ್ಮ ಕರ್ನಾಟಕ ಬಗ್ಗೆ ಇಲ್ಲಿ ಹಾಕ್ಯಾರ. ದಿಸ್ ಈಸ್ ಓನ್ಲಿ ಅಬೌಟ್ ಕರ್ನಾಟಕ. ಸೊ ಪ್ರೌಡ್ ಆಫ್ ಇಟ್. BTPC, ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಕೌನ್ಸಿಲ್ ಅವ್ರದ್ದು ಪಾರ್ಟ್ನರ್ಶಿಪ್ನಾಗ ಇದನ್ನಿಲ್ಲಿ ಪ್ಯಾವಿಲಿಯನ್ನಾಗ ಹಾಕ್ಯಾರ. ಸೊ ನೋಡ್ಬೋದು ನಮ್ಮ ಕರ್ನಾಟಕನಾಗ ಎಷ್ಟು ಬಿಸ್ನೆಸ್ಸಿಗೆ ಡಿಮಾಂಡ್ ಐತಿ, ಆಮೇಲೆ ಎಷ್ಟು ಪ್ರಾಪರ್ ಇಲ್ಲಿ ಇದು ಮಾಡ್ಯಾರ, ಡಿಸ್ಪ್ಲೇ ಮಾಡ್ಯಾರ. ನೋಡ್ಬೋದು ನಮ್ಮ ಬೊಮ್ಮಯ್ಯ ಸಾಹೇಬರು, ಆಮೇಲೆ ನಿರಾಣಿಯವರು, ಆಮೇಲೆ ಇನ್ನೊಬ್ರು ಯಾರು ನನ್ನ ಹೆಸರು ಗೊತ್ತಿಲ್ಲ. ಓಕೆ. ಸೊ ಲೆಟ್ಸ್ ಗೋ ಡೌನ್. ಇಂಡಿಯನ್ ಪ್ಯಾವಿಲಿಯನ್ನು ಚಲೋ ಆರ್ಗನೈಸ್ ಮಾಡ್ಯಾರ. ವೆರಿ ನೈಸ್. ನಮ್ಮ ಸಿಟೀಸ್ ಬಗ್ಗೆ, ಬೇರೆ ಬೇರೆ ಸಿಟೀಸ್ ಬಗ್ಗೆ ಇಲ್ಲೆಲ್ಲ ಡೀಟೇಲ್ಸ್ ಹಾಕ್ಯಾರ, ಮಾನ್ಯುಮೆಂಟ್ಸ್ ಆ್ಯಂಡ್ ಆಲ್. ಗೆಸ್ ಮಾಡ್ಬೋದು ಇದು ಎಲ್ಲಿದೆ ಅಂತೇಳಿ. ವಾರಾಣಸಿ. ನಮ್ಮ ಪಟೇಲ್ ಸಾಹೇಬರು ಅಲ್ಲೇ ನಿಂತಾರ. ಏನು ಅವರು ಇಂಡಿಯಾನಾಗ ಎಷ್ಟು ದೊಡ್ಡದಿದೆ ಅಷ್ಟೇ ದೊಡ್ಡದು ಇಲ್ಲೂ ಮಾಡಿಬಿಟ್ಟಾರಲ್ಲ. ಗ್ರೇಟ್. ರಾಮ ಮಂದಿರ ನಡು ಇಟ್ಬಿಟ್ಟಾರ ನೋಡ್ರಿ. ಗ್ರೇಟ್. ಓಕೆ. ಸೊ ಇಂಡಿಯಾ ಪ್ಯಾವಿಲಿಯನ್ ಅಂತ ನಾವು ಹೊರಗೆ ಬೀಳಾಕತ್ತೀವಿ. ಥ್ಯಾಂಕ್ ಯು ಗಾಯ್ಸ್. ಆಗ್ರಾ. ಸೊ ನಾವು ಕಂಪ್ಲೀಟ್ ಇಲ್ಲಿ ಆಗ್ರಾ ರೆಡ್ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡ್ಯಾರ. ದಿಸ್ ಈಸ್ ಅವರ್ ಪ್ರಾಡಕ್ಟ್. ನಾವು ಸಪ್ಲೈ ಮಾಡಿಲ್ಲ, ಆದ್ರೆ ನಮ್ಮ ಕಡೆನೂ ಇದು ಸಿಗ್ತೈತೆ. ಸೊ ಕ್ವೈಟ್ ಗುಡ್ ಟು ಸಿ. ಓಕೆ. ಸೊ ಇಲ್ಲಿ ನಮ್ಮ ಕರ್ನಾಟಕದ ಹ್ಯಾಂಡಿಕ್ರಾಫ್ಟ್ಸ್ ಏನು ಸಿಗ್ತಾವೆ. ಕರ್ನಾಟಕನಾಗಿಂದ ಯಾರು ನೀವು ಹ್ಯಾಂಡಿಕ್ರಾಫ್ಟ್ಸ್ ಸೇಲ್ ಮಾಡ್ಬೇಕಂತಿದ್ರಿ ಅಂತಂದ್ರೆ ಇವೆಲ್ಲ ಹ್ಯಾಂಡಿಕ್ರಾಫ್ಟ್ಸ್ ಆಪ್ಷನ್ಸ್ ಅದಾವೆ. ವಾವ್, ದೀಸ್ ಆರ್ ಬಿದ್ರಿ ಕ್ರಾಫ್ಟ್ಸ್. ನಾನು ಒಂದಿಲ್ಲ ಒನ್ ಟೈಮ್ನಾಗ ಇದ್ರನ್ನಾಗ ಡೀಲ್ ಮಾಡ್ತಿದ್ದೆ. ದಿಸ್ ಈಸ್ ದ ಫೇಮಸ್ ಪ್ರಾಡಕ್ಟ್ ಆಫ್ ದರ್ಸ್. ಸೊ ಇವೆಲ್ಲ ಪ್ರಾಡಕ್ಟ್ಸ್ನು ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಇದರ ಭಾಳ ಡಿಮಾಂಡ್ ಐತಿ. ಸೊ ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಸೊ ಇಂಡಿಯಾದಿಂದ ನೀವು ಏನಾರ ಎಕ್ಸ್ಪೋರ್ಟ್ ಮಾಡ್ಬೇಕನ್ನಾಗತ್ತಿದ್ರಿ ಅಂತಂದ್ರೆ ಇವೆಲ್ಲ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಅದಾವೆ. ಸೊ ಪ್ಲೀಸ್ ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಬೋದು. ಈಗ ಎಕ್ಸ್ಕ್ಲೂಸಿವ್ಲಿ ಯುಎಸ್ ಅಂತೇಳಿ ಇವು ಕಂಪ್ನಿ ಹೆಸರು ಅದಾವೆ ಮೋಸ್ಟ್ಲಿ. ಸೊ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ಇವ್ರು ನಿಮ್ಗೆ ಸಪ್ಲೈ ಮಾಡ್ಬೋದು. ಸೊ ಇದು ಎಲ್ಲ ಇಮಿಟೇಷನ್ ಜ್ಯುವೆಲ್ರಿ ಐತಿ. ಸೊ ಇವನ್ನೆಲ್ಲ ನೀವು एक्सपोर्ट ಮಾಡಕ್ಕೆ विचार ಮಾಡ್ಬೋದು. कहाँ से बोला आपने? पेंटिंग्स. ओके. ಸೊ ಇಲ್ಲಿ ಪೇಂಟಿಂಗ್ಸ್ ಅದಾವೆ, ವಾಲ್ ಪೇಂಟಿಂಗ್ಸ್. ಇದು ಸಣ್ಣ ಇದ್ರೊಳಗೆ ಸ್ಯಾಂಪಲ್ ಅಂತ ಇಟ್ಟಾರ ಅವರು, ಆದರೆ ಇದು ದೊಡ್ಡ ಪೇಂಟಿಂಗ್ ಸಿಗ್ತಾವೆ. ಸೊ ಇದು ರಾಜಸ್ಥಾನದಿಂದ ಐತಿ. ಅಗರಬತ್ತಿ ಅದಾವು. ಓಕೆ. ಸೊ ಗೈಸ್, ನಿಮಗಿದು ಇಂಡಿಯಾದಿಂದ ಮತ್ತು ಹ್ಯಾಂಡಿಕ್ರಾಫ್ಟ್ಸ್ ಇನ್ನೂ ಬೇರೆ ಇದು ಮಾಡಬೇಕಾಗಿತ್ತು ಅಂತಂದ್ರೆ ಇವೆಲ್ಲ ಪ್ರಾಡಕ್ಟ್ಸ್ನೂ ಅದಾವೆ. ಸೊ ದೀಸ್ ಆರ್ ಆಲ್ ಬ್ರಾಸ್ ಪ್ರಾಡಕ್ಟ್ಸ್. ಸೊ ಬ್ರಾಸ್ ಮಟೀರಿಯಲ್ ಇರ್ತೈತಿ ಇದು.
ಭಾಳ ಚಲೋ ಮಟೀರಿಯಲ್ ಅದಾವು. ಸೊ ಇದನ್ನೆಲ್ಲನೂ ನೀವು ಹ್ಯಾಂಡಿಕ್ರಾಫ್ಟ್ಸ್ ಡಿವಿಷನ್ನಾಗ एक्सपोर्ट ಮಾಡ್ಬೋದು. So कहाँ से बोला आपने ये सब मटेरियल? From India, but different places in India, like from Gujarat, Kashmir, Okay. Muradabad. Okay. Aligarh. Okay, so these brass materials are from? Brass is from Muradabad and Aligarh. Okay. Then we have And these stones? something from Agra as well. Okay. Marble is from Agra. ಓಕೆ, ಸೊ ಇವೆಲ್ಲ ಆಗ್ರಾದಿಂದ ಅದಾವೆ. ಆಮೇಲೆ ಇದು ಬ್ರಾಸ್ ಮಟೀರಿಯಲ್ ಎಲ್ಲ ಮುರಾದಾಬಾದ್ ಆಮೇಲೆ ಅಲಿಗಢದಿಂದ. ವಾಟ್ ಬ್ಯಾಗ್ಸ್? Bags is from Gujarat. ಓಕೆ, ಸೊ ಎಲ್ಲ ಬ್ಯಾಗ್ಸ್ ಅದಾವೆ. ಸೊ ಇದು ಗುಜರಾತ್ದಿಂದ ಅದಾವೆ. ಸೊ ಇದು ಎಲ್ಲ ಗುಜರಾತಿಂದ ಐತಿ. ಸೊ ಇಂಥ ಪ್ರಾಡಕ್ಟ್ಸ್ ಎಲ್ಲ ನೀವು ಆ್ಯಸ್ ಅ ಎಕ್ಸ್ಪೋರ್ಟರ್ ಹೊಸದಾಗಿ ನೀವು ಮಾರ್ಕೆಟ್ನಾಗ ಬರಾಕ್ತಿದ್ರಿ ಅಂತಂದ್ರೆ ಇವೆಲ್ಲ ಪ್ರಾಡಕ್ಟ್ಸ್ ನೀವು ಕನ್ಸಿಡರ್ ಮಾಡಿ ಇವನ್ನೆಲ್ಲ ಪ್ರಾಡಕ್ಟ್ಸ್ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ವಿಚಾರ ಮಾಡ್ಬೋದು. ಇದು ಇಮಿಟೇಷನ್ ಜ್ಯುವೆಲ್ರಿ ಐತಿ, ಇದನ್ನು ಭಾಳ ಡಿಮಾಂಡ್ನಾಗ ಇರ್ತೈತೆ ಹೊರಗೆ. ಓಕೆ, ಸೊ ಇಲ್ಲಿ ಇಲ್ಲೊಂದು ಅಂಗಡಿ ಐತಿ, ಇದ್ರೊಳಗೂ ಹ್ಯಾಂಡಿಕ್ರಾಫ್ಟ್ಸ್ ಆಮೇಲೆ ಶೋ ಪೀಸ್ ಮಟೀರಿಯಲ್ಸ್ ಎಲ್ಲ ಸಿಗ್ತಾವೆ. Maharani. Hi, how are you? Welcome to Maharani. All good. Maharani is a brand or? Yeah, it's the name of our shop. Okay. So who come? All the women and ladies, we make them Maharani. Maharani, okay, great. So these are all imitation jewelry? Yeah, they all are imitation jewelry, but they are copy of a real. Nobody can say they are fake. Okay. So, which part of India? Actually, These we are are a made- mix. We are India. Yeah, but still these All the things imitation are jewelries? we have things from Gujarat, from Rajasthan, from Uttar Pradesh, Okay. from Madhya Pradesh. Like you can see this work, that's belong to Muradabad, Okay. place in UP. Okay. Hand carving and the carpets are from Muradabad. Okay. Some bags are over there. Some of them are from Gujarat. Some of them are from Rajasthan. Okay. So, do you have a card or something? Yeah, I got my card. I give you. Yeah. ಸೊ ಗೈಸ್, ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಇದ್ರೊಳಗಿಂದ ಲೈಕ್ ಆಗಿತ್ತು ಎಕ್ಸ್ಪೋರ್ಟ್ ಮಾಡೋಕ್ಕಂತಂದ್ರೆ ಈ ಕಂಪ್ನಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಆದರೆ ಇವ್ರ ಕಡೆ ತೊಗೊಂಡು ಉಪಯೋಗ ಆಗಂಗಿಲ್ಲ, ಯಾಕಂತಂದ್ರೆ ಇವರು ಸ್ಟೋರ್ ಐತಿ ಇವ್ರದ್ದು ಆಲ್ರೆಡಿ. ಸೊ We are only in India. We are Yeah. not in Dubai. We Okay. just came here for expo. ಓಕೆ, ಸೊ ಇವ್ರದ್ದು ಸ್ಟೋರ್ ಐತಿ. ಸೊ ಇವ್ರು ರಿಟೇಲ್ದವ್ರು ಆಗ್ತಾರೆ. ನಿಮ್ಮ ಇವ್ರ ಕಡೆಯಿಂದ ಪರ್ಚೇಸ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಭಾಳ ಎಕ್ಸ್ಪೆನ್ಸಿವ್ ಆಗ್ತೈತಿ. ಸೊ ಅದ್ರ ಸಂಬಂಧ ಇವ್ರ ಕಡೆಯಿಂದ ಐಡಿಯಾ ತೊಗೋರಿ ಈ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಸಿಗ್ತಾವೆ ಅಂತೇಳಿ. ಆಮೇಲೆ ಆ ಒರಿಜಿನಿಗೆ ಹೋಗಿ ನೀವು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ, ಸೊ ಇಮಿಟೇಷನ್ ಜ್ಯುವೆಲ್ರಿದು ಭಾಳ ಚಲೋ ಡಿಮಾಂಡ್ ಐತಿ ಆಫ್ರಿಕನ್ ಕಂಟ್ರೀಸ್ನಾಗ. ಆಮೇಲೆ ಈವನ್ UAE ಬ್ಯಾಗ್ಸ್ ಅದಾವೆ. ಸೊ ಇನ್ನೊಂದು ಅಪಾರ್ಚುನಿಟಿ ಅಂತಂದ್ರೆ ಬಚಾನಿ ಜ್ಯುವೆಲ್ಸ್. ಸೊ ಈ ಕಂಪ್ನಿ ಕಡೆಂತ್ರ ನೀವು ಇಮಿಟೇಷನ್ ಜ್ಯುವೆಲ್ರಿ ಬಗ್ಗೆ ಐಡಿಯಾಸ್ ತೊಗೋಬೋದು. ಸೊ ಇಮಿಟೇಷನ್ ಜ್ಯುವೆಲ್ರಿನೂ ಭಾಳ ಡಿಮಾಂಡ್ನಾಗ ಇದ್ದಿದ್ದರಿಂದ ಇವೆಲ್ಲ ನೀವು ವಿಚಾರ ಮಾಡಿ. ಭಾಳಷ್ಟು ಬೇರೆ ಬೇರೆ ಡಿಸೈನ್ಸ್ ಅದಾವೆ. ಸೊ ಎವ್ರಿಥಿಂಗ್ ಈಸ್ ಕಾಪಿಡ್ ಫ್ರಮ್ ದ ಮೇನ್ ಒರಿಜಿನಲ್ ಡಿಸೈನ್ಸ್. ಓಕೆ, ಆಮೇಲೆ ಇವ್ರ ಕಡೆ ಕಾಶ್ಮೀರಿ ಶಾಲ್ಸ್ನೂ ಸಿಗ್ತಾವೆ ಮೋಸ್ಟ್ಲಿ. ಸೊ ಇಂಥ ಬೇರೆ ಬೇರೆ ಭಾಳಷ್ಟು ಪ್ರಾಡಕ್ಟ್ಸ್ ಅದಾವೆ ಎಕ್ಸ್ಪೋರ್ಟ್ ಮಾಡೋಕೆ ನಿಮಗೆ. ಸೊ ಯಾರ ಕಡೆ ಪ್ರಾಡಕ್ಟ್ಸ್ ಇರೋಂಗಿಲ್ಲ, ಏನು ಪ್ರಾಡಕ್ಟ್ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಿರ್ತೀರಿ, ಅವರು ಇವನ್ನೆಲ್ಲ ಪ್ರಾಡಕ್ಟ್ಸನ್ನು ಕನ್ಸಿಡರ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ನೋಡ್ಬೋದು. ಸೊ ದೇ ಆರ್ ಇನ್ ಹೈ ಡಿಮಾಂಡ್. ಓಕೆ ಗಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಗಾಯ್ಸ್, ಸೊ ಇಂಡಿಯನ್ ಪ್ಯಾವಿಲಿಯನ್ ಅಂತೂ ನಾವು ಕವರ್ ಮಾಡಿದ್ವಿ. ಆಮೇಲೆ ಸೊ ಇದು ಇಸ್ರೇಲ್ ಪ್ಯಾವಿಲಿಯನ್ ಐತಿ. ಕೈಂಡ್ ಆಫ್ ನೈಸ್. ಭಾಳ ಏನೂ ಮಾಡಿಲ್ಲ ಇವರು, ಜಸ್ಟ್ ಸಮ್ ಮ್ಯೂಸಿಕ್, ಐ ಥಿಂಕ್ ಸೊ ಮ್ಯೂಸಿಕ್ ಅರೇಂಜ್ ಮಾಡ್ಯಾರ. ಓ ಇಲ್ಲ, ಒಳಗಿಂತ ಎಂಟ್ರೆನ್ಸ್ ಐತಿ. ಎಸ್, ಆಫ್ಕೋರ್ಸ್, ಯಾಕಂದ್ರೆ ಇಸ್ರೇಲ್ ಟೆಕ್ನಾಲಜಿ ಭಾಳ ಮುಂದೋಗೈತಿ. ಸೊ ಇನ್ ಅಗ್ರಿಕಲ್ಚರ್ ಫೀಲ್ಡ್ ಅಟ್ ಲೀಸ್ಟ್ ಐ ನೋ. ಸೊ ಆಫ್ಕೋರ್ಸ್ ಅವ್ರದ್ದು ಡಿಸ್ಪ್ಲೇ ಅಂತೂ ಇರಬೇಕಾಗ್ತಿತ್ತು, ಬರೀ ಮ್ಯೂಸಿಕ್ ಇಟ್ಟು ಪ್ಲೇ ಆಗಂಗಿಲ್ಲ. This is Israel Pavilion and this is Italy. ಓಕೆ, ಸೊ ಇಲ್ಲೇನು ಸ್ಯಾನಿಟೈಸರ್ ಬಿಡಾಕತ್ತಾರ, ಏನು ಮಿಸ್ಟ್ ಬಿಡಾಕತ್ತಾರ, ಭಾಳ ಶೆಕೆ ಆಗತ್ತೈತೆ ಅಂಥೇಳಿ.
ಓಕೆ ಹುಡುಗಿ ನೋಡ್ರಿ ಆಟ ಆಡಕತ್ತಾಳ. ಹಾಯ್, ಸೇ ಹಾಯ್. ಓಕೆ, Welcome to our Music in the Garden performance. We are so proud to be representing our beautiful country, Guyana. Somebody make some noise for Guyana. Thank you so much. We hope you enjoy our little performance that we've put together for you, and hopefully, if not by the end of this performance, by the end of our day, you'll be encouraged to come and visit our country, come and explore and enjoy all that we have to offer, okay? Okay? Okay. Are you ready, boys? If I think about the ways you made me smile, I'll be standing here smiling for a while. Although I know they can cry sometimes, your happiness is ever on my mind. I cannot repay for everything you've done. ಓಕೆ ಗಾಯ್ಸ್, ಸೊ ಐಲ್ ಹ್ಯಾವ್ ಟು ಟೇಕ್ ಅ ಲೀವ್. ಭಾಳಷ್ಟು ಕಂಟ್ರೀಸ್ ಅದಾವೆ, 150+ ಕಂಟ್ರಿ ಪ್ಯಾವಿಲಿಯನ್ಸ್ ಇಲ್ಲಿ ಅದಾವೆ. ಎಲ್ಲನೂ ನೋಡೋಕ್ಕಾಗಂಗಿಲ್ಲ, ಎಲ್ಲನೂ ಡಾಕ್ಯುಮೆಂಟ್ ಮಾಡೋಕ್ಕಾಗಂಗಿಲ್ಲ. ಸೊ ಎಷ್ಟು ನಾನು ಮಾಡ್ಬೋದಾಗಿತ್ತು ಮಾಡೀನಿ. ಎಂಜಾಯ್ ದ ವಿಡಿಯೋ. ಥ್ಯಾಂಕ್ ಯು ಗಾಯ್ಸ್, ಬಾಯ್. ಸೊ ಗೈಸ್, ಇನ್ ಶಾರ್ಟ್ ನಿಮಗೆ ಹೇಳ್ಬೇಕಂತಂದ್ರೆ, ಸಪೋಸ್ ನೀವು ಬಿಸ್ನೆಸ್ ಸಂಬಂಧ ಎಕ್ಸ್ಪೋ 2020 ವಿಸಿಟ್ ಮಾಡಕತ್ತಿದ್ರಿ ಅಂತಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕಂದ್ರೆ ಬಿಸ್ನೆಸ್ ಸಂಬಂಧ ಇಲ್ಲೇನೂ ಇಲ್ಲ. ಥ್ಯಾಂಕ್ ಯು.